ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. 2024ರ ಸೆಪ್ಟೆಂಬರ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಂತಹ ಯೋಗ ಸಿಗುತ್ತೆ? ಉದ್ಯೋಗದಲ್ಲಿ ಹೇಗಿರುತ್ತೆ? ಉದ್ಯೋಗ ಸಿಗುತ್ತಾ? ಅನೇಕ ದಿನಗಳಿಂದ ಉದ್ಯೋಗಕ್ಕಾಗಿ ಹುಡುಕ್ತಾ ಇರ್ತೀರಿ. ಒಂದು ಉದ್ಯೋಗವನ್ನು ಚೇಂಜ್ ಮಾಡೋದು, ಮತ್ತೊಂದು ಉದ್ಯೋಗವನ್ನು ಮಾಡೋದು, ಹೀಗೆ ಒಂದಷ್ಟು ಸ್ಥಿರತೆ ಇರಲ್ಲ ಉದ್ಯೋಗದಲ್ಲಿ ಹೇಳತಕ್ಕಂಥದ್ದು. ಆದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಯೋಗ ಸ್ಥಿರತೆ ಸಿಗುತ್ತೆ ಹೇಳತಕ್ಕಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಹೊಸದಾಗಿ ವ್ಯವಹಾರ ಮಾಡತಕ್ಕಂಥದ್ದು, ಏನಾದರೂ ಒಂದು ಬಿಸ್ನೆಸ್ಸನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಬಿಸ್ನೆಸ್ ಮಾಡಬೇಕು ಅಂತಕ್ಕಂಥ ಆಲೋಚನೆ. ಯಾವ ಕೆಲಸ ಮಾಡಿದ್ರೂ ಕೂಡ ಸ್ವಲ್ಪ ಅಲ್ಲೊಂದು 3 ವರ್ಷ ಇಲ್ಲೊಂದು 3 ವರ್ಷ, ಈ ಥರದ ಒಂದಷ್ಟು ಲೈಫ್ ಸೆಟ್ಲ್ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಹೇಳತಕ್ಕಂಥದ್ದು. ಸುಮಾರು ಒಂದು 16 ವರ್ಷಗಳಿಂದ ಹೀಗೇ ಆಗ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಲೈಫ್ ಸೆಟ್ಲ್ ಮಾಡ್ಕೊಳ್ಬೇಕು? ಒಂದು ಸ್ಥಿರವಾದಂಥ ಉದ್ಯೋಗ, ಸ್ಥಿರವಾದಂಥ ಯಾವ ಉದ್ಯೋಗ ಮಾಡಿದರೆ ನಮಗೆ ಸಕ್ಸಸ್ ಸಿಗತ್ತೆ, ಯಾವುದು ನಮಗೆ ಉದ್ಯೋಗ ಮಾಡಿದರೆ ಫಲ ಸಿಗತ್ತೆ, ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳು ಉಂಟಾಗ್ತಾ ಇರುತ್ತೆ. ಖಂಡಿತವಾಗಿ ವೀಕ್ಷಕರೇ, ಕುಂಭರಾಶಿಯವರಿಗೆ ಈ ಜನ್ಮ ಶನಿ ಹೇಳ್ತಕ್ಕಂಥದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕುಲದೇವರ ಮಹಾಲಕ್ಷ್ಮಿ ಕೃಪೆಯಿಂದ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗೆ ಹೈನುಗಾರಿಕೆಯಲ್ಲಿ ಕೃಷಿಕರಿಗೆ ಲಾಭವನ್ನು ತಂದುಕೊಡುತ್ತೆ. ಹೊಸದಾಗಿ ಬೆಳೆ ಬೆಳೆಯುವಂತಕ್ಕಂಥವ್ರು ಇರ್ಬೋದು, ಇವರಿಗೆಲ್ಲರಿಗೂ ಕೂಡ ಲಾಭವನ್ನು ತಂದುಕೊಡುತ್ತೆ. ಕೃಷಿಕರಿಗೂ ಲಾಭ ಇರುತ್ತೆ, ಹೈನುಗಾರಿಕೆಯಲ್ಲಿ ಕೂಡ ಲಾಭವನ್ನು ತಂದುಕೊಡುತ್ತೆ. ಭಾಳ ವಿಶೇಷವಾಗಿ ಕೆಲವು ಗ್ರಹಗಳು ತುಂಬಾ ಯೋಗಕಾರಕವಾಗಿರ್ತಕ್ಕಂಥದ್ದು. ಹಾಗೆ ಇಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರಿಗೂ ಕೂಡ ಯೋಗ ತುಂಬ ಚೆನ್ನಾಗಿ ಇದೆ ಹೇಳತಕ್ಕಂಥದ್ದು. ಹಾಗಾದರೆ ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿ ಆಗ್ಬೋದು? ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ತಾ ಇರುತ್ತೆ. ಸ್ವಲ್ಪ ಮಾನಸಿಕ ವೇದನೆಗಳು, ಶರೀರದಲ್ಲಿ ಅನಾರೋಗ್ಯಗಳು ಕಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಕುಂಭರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗತ್ತೆ. ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗತಕ್ಕಂಥದ್ದು. ಯಾರು ನೀವು ಅತಿಯಾಗಿ ನಂಬಿಕೆಯಿಂದ ಇರ್ತೀರೋ ಅಂಥವರಿಂದ ನಿಮ್ಮನ್ನು ದುರುಪಯೋಗ ಮಾಡತಕ್ಕಂಥದ್ದು, ಅವರಿಂದ ನಿಮಗೆ ತುಂಬ ನೋವುಗಳು ಉಂಟಾಗತಕ್ಕಂಥದ್ದು, ಬೇರೆ ಬೇರೆ ಥರದ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಹಾಗೆ ದಾಯಾದಿಗಳ ಕಲಹಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಹಾಗೆ ಕುಂಭರಾಶಿಯವರಿಗೆ ಕೊಟ್ಟಿರ್ತಕ್ಕಂಥ ಹಣ ಬೇಗ ವಾಪಸ್ ಬರಲ್ಲ ಹೇಳ್ತಕ್ಕಂಥದ್ದು. ನೀವು ಯಾರಿಗಾರು ಸಹಾಯ ಮಾಡಲಿಕ್ಕಂತೇಳಿ ಹಣ ಕೊಟ್ಟಿರ್ತೀರಿ, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಿರ್ತೀರಿ, ಅದರಿಂದ ಕಮಿಷನ್ ಬರ್ತಕ್ಕಂಥದ್ದು, ಅದರಿಂದ ಹಣ ಬರ್ತಕ್ಕಂಥದ್ದು, ಇದು ಸ್ವಲ್ಪ ನಿಧಾನ ಆಗತ್ತೆ, ವಿಳಂಬ ಆಗತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಹಾಗೆ ನಾನು ಇಲ್ಲೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದ ಫಲಾಫಲಗಳು. ನಿಮ್ಮ ಜಾತಕದಲ್ಲಿ ದಶಾಸಂಧಿ ಬೇರೆ ಇರುತ್ತೆ, ದಶಾಭುಕ್ತಿಗಳು ಬೇರೆ ಇರುತ್ತೆ, ಹಾಗೆ ಲಗ್ನ ಕೂಡ ಬೇರೆ ಬೇರೆ ಇರ್ತಕ್ಕಂಥದ್ದು. ತಂದೆ ತಾಯಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಯಾರಿಗೂ ಕೂಡ ನೀವು ಜಾಮೀನನ್ನು ಕೊಡಬಾರ್ದು. ಜಾಮೀನನ್ನು ಕೊಟ್ಟರೆ, ಸಹಾಯ ಮಾಡಲಿಕ್ಕೆ ಹೋದರೆ ತುಂಬ ನಿಮಗೆ ಕಷ್ಟವಾಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಹತ್ರ ಹಣ ಇರಲ್ಲ, ಸ್ನೇಹಿತ ಅಂತ ಹೇಳ್ಕೊಡು ನೀವು ಸಹಾಯ ಮಾಡ್ತೀರಿ, ಆದರೆ ನಂತರ ದಿನದಲ್ಲಿ ಅದು ನಿಮಗೆ
ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹಾಗೆ ನಿಮ್ಮ ಜಾತಕ ಇತ್ಯಾದಿಗಳನ್ನೆಲ್ಲ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.